ಶ್ರೀಮತೆ ರಾಮಾನುಜಾಯ ನಮಃ. ಸಾಮಾನ್ಯವಾಗಿ ಮನುಷ್ಯರೆಲ್ಲರೂ ಕೂಡ ನಾವು ಬಹಳ ದೈವ ನಂಬಿಕೆಯನ್ನು ಇಟ್ಟಿದ್ದೀವಿ ಅಂತ ಯೋಚನೆ ಮಾಡ್ತಾರೆ. ಅವರಿಗೆ ದೈವ ಯಾವಾಗ ನಂಬಿಕೆಗೆ ಬರ್ತದೆ ಅಂತ ಕೇಳಿದ್ರೆ ಬಹಳ ಕಷ್ಟ ಕಾಲದಲ್ಲಿ. ತಮಗೇನಾದರೂ ಕಷ್ಟ ಬಂದು ಆ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ, ಅಂದರೆ ಬಹಳ ಡಾಕ್ಟ್ರುಗಳಲ್ಲಿ ನಂಬಿಕೆ ಇಟ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗಿ ಬಹಳಷ್ಟು ದುಡ್ಡನ್ನು ಖರ್ಚು ಮಾಡಿದ್ರೂ ಕೂಡ ಯಾವಾಗ ವ್ಯಾಧಿಗಳು ಅದು ಗುಣವಾಗೋದಿಲ್ವೋ, ಅಥವಾ ತಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ಕೂಡ ಎಷ್ಟೋ ಸಂಬಂಧಗಳು ಸರಿ ಹೋಗೋದಿಲ್ವೋ, ಅಥವಾ ಇನ್ಯಾವುದೋ ತಾವು ಬಯಸಿದ್ದು ಸಿಗೋದಿಲ್ವೋ, ಆವಾಗ ಮಾತ್ರ ಇವರೆಲ್ಲ ದೇವರ ಕಡೆಗೆ ಬಹಳ ಜನ ಮುಖ ಮಾಡ್ತಾರೆ. ಯಾಕೆಂದರೆ ದೇವರು ಸರ್ವಶಕ್ತ, ಪರಬ್ರಹ್ಮ, ಪುರುಷೋತ್ತಮ, ವೆಂಕಟರಮಣ, ಅವನ ಸಂಕಟ ಬಂದಾಗ ಕಾಪಾಡ್ತಾನೆ ಅಂತ. ಸೊ ಈಗ ಒಂದು ವೇಳೆ ಅವರು ಬಯಸಿದ್ದು ನಡಿಲಿಲ್ಲ ಅಂತಂದರೆ ತಕ್ಷಣವೇ ದೇವರಿಲ್ಲ ಅನ್ನುವ ತೀರ್ಮಾನಕ್ಕೂ ಬಂದುಬಿಡ್ತಾರೆ. ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋದ್ವಿ, ಡಾಕ್ಟ್ರು ಗುಣಪಡಿಸಲಾಗಲಿಲ್ಲ, ಅದೇ ರೀತಿ ನಾವು ದೇವತೆಗಳ ಹತ್ರನೂ ಹೋದ್ವಿ, ಅಲ್ಲೂ ಕೂಡ ಏನು ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಆಗಲಿಲ್ಲ, ಹಾಗಾಗಿ ಇದೆಲ್ಲ ಸುಳ್ಳು, ದೇವರು ಇಲ್ಲ, ಏನೂ ಇಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ದೇವರು ಏನೂ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಯಾವುದರಲ್ಲೂ ನಂಬಿಕೆ ಇಲ್ಲ ಅನ್ನೋ ಸ್ಟೇಜ್ಗೆ ಬರ್ತಾರೆ. ಅದೇ ಒಂದು ವೇಳೆ ಅವರು ಬಯಸಿದ್ದೆಲ್ಲ ಆಗ್ತಾ ಇದ್ದರೆ, ಅವರೆಲ್ಲ ಸರಿ ಇದೆ, ನನಗೆ ಆಗಿದ್ದು ನನಗೆ ಬಯಸಿದ್ದು ಸಿಕ್ಬಿಟ್ಟಿದೆ, ಅಥವಾ ನಾನು ಮಾಡಿದ್ದೆಲ್ಲ ಜಗತ್ತು ಒಪ್ಕೋತಾ ಇದೆ ಅನ್ನುವಾಗ ಮಾತ್ರ ಎಲ್ಲರೂ ಏನೇ ಹೇಳ್ತಾರೆ ಅಂದರೆ, ನನ್ನ ಕಠಿಣ ಪರಿಶ್ರಮದಿಂದ ಹೀಗಾಯಿತು, ನನ್ನ ಬುದ್ಧಿವಂತಿಕೆಯಿಂದ ಹೀಗಾಯಿತು, ಮತ್ತು ನನ್ನಿಂದಾನೇ ಹೀಗಾಯಿತು ಅಂತ ಹೇಳ್ಕೊಳ್ತಾರೆ. ಒಟ್ಟಿನಲ್ಲಿ ಆಗ ಅವ್ರಿಗೆ ದೇವನಂಬಿಕೆ ಇಲ್ಲ. ಕಷ್ಟ ಪರಿಸ್ಥಿತಿಗೆ ಬಂದಾಗ ದೇವರು ಕಾಪಾಡದೆ ಹೋದರೂ, ಅಂದರೆ ದೇವರು ಕಾಪಾಡಲಿಲ್ಲ ಅನ್ನೋದಕ್ಕೆ ಏನರ್ಥ, ಇವರು ಕರ್ಮಫಲವನ್ನು ಅನುಭವಿಸಿ ಅಲ್ಲೇನೂ ಆಗದೆ ಹೋದರೂ ದೇವರಿಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅಂದರೆ ಒಂದಂತೂ ಸತ್ಯ, ಇವರು ಹೇಳಿದ್ರು ಹೇಳದೇ ಇದ್ದರೂ ದೇವರು ಇದ್ದೇ ಇದ್ದಾನೆ, ಅವನು ಸಾರ್ವಕಾಲಿಕ ಸತ್ಯ, ಅದಕ್ಕೆ ಅದನ್ನು ಪರಬ್ರಹ್ಮ ಅಂತ ಕರೀತಾರೆ. ಈ ಜಗತ್ತಿನಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ. ಆದರೆ ಯಾಕೆ ಹೀಗಾಯಿತು, ಯಾಕೆ ಇವರು ಬಯಸಿದಾಗಲೂ ಆಗಲಿಲ್ಲ, ಯಾಕೆ ಹೀಗೆ ಅಂತ ಹೇಳಿದಾಗ, ನಮ್ಮ ಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಸಿದ್ಧಾಂತಗಳಲ್ಲಿ ಹೀಗೆ ಹೇಳಿದ್ದಾರೆ, ಮನುಷ್ಯ ಕಷ್ಟ ಬಂದಾಗ ದೇವರನ್ನು ಬೇಡ್ತಾನೆ, ಅದು ಬಿಟ್ಟರೆ ಅವನು ಚೆನ್ನಾಗಿದ್ದಾಗ ದೇವರನ್ನೇ ನೆನೆಸ್ಕೊಳ್ಳೋದಿಲ್ಲ ಅನ್ನೋದಿದೆಯಲ್ಲ, ಇದಕ್ಕೆ ಆಸ್ತಿಕತ್ವ ಅಂತ ಕರೆಯೋದಿಲ್ಲ. ಪರಮಾತ್ಮನನ್ನು ನಿತ್ಯವೂ ನೆನೆಸ್ಕೊಂಡು, ನನಗೆ ಈ ಸುಂದರ ಜೀವನವನ್ನು ನೀ ಕೊಟ್ಟಿದೆಯಪ್ಪ, ನನಗಿಂತ ದೊಡ್ಡವನು ನೀನು, ಈ ಪ್ರಪಂಚದ ಸೃಷ್ಟಿಸ್ಥಿತಿಗೆ ಕಾರಣ ನೀನು, ನಾನೊಂದು ಕೇವಲ ಒಂದು ನಿನ್ನ ಕಾರಣ, ನೀನು ಕೊಟ್ಟಿದ್ದರಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಯಾರು ದೇವರ ದಾಸಭಾವದಲ್ಲಿ ಬದುಕ್ತಾರೋ ಅವರು ಎಲ್ಲವನ್ನೂ ಸಾಧಿಸ್ತಾರೆ ಮತ್ತು ನಿಜವಾದ ಆಸ್ತಿಕರು. ಯಾವಾಗಲೋ ಕಷ್ಟ ಬಂದಾಗ ದೇವರು ನೆನೆಸ್ಕೊಳ್ಳೋದು, ದೇವರು ಮಾಡಲಿಲ್ಲ ಅನ್ನೋದು, ಇದೆಲ್ಲ ಅವಕಾಶವಾದಿತ್ವ. ಸೊ ಹಾಗಾಗಿ ನಾವು ಹೇಳುವಾಗ ಪ್ರಪಂಚದಲ್ಲಿ ಶಾಸ್ತ್ರಗಳು ಹೇಳ್ತವೆ 98% ಸಾಮಾನ್ಯವಾಗಿ ಅವಕಾಶವಾದಿಗಳೇ ಇರೋದು, 1% ದೇವರನ್ನು ಪೂರ್ಣವಾಗಿ ನಂಬೋರಿದ್ದಾರೆ. ಅಂದರೆ ದೇವರೇ ಸಮಸ್ತಕ್ಕೂ ಕಾರಣ, ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲ ಅವನಿಷ್ಟ ಬಂದಂಗಿರಲಿ, ಹರಿಚಿತ್ತದಂತೆ ಇರಲಿ ನನ್ನ ಜೀವನ ಅಂತ, ಭಗವಚ್ಚಿತ್ತವಾಗಿರಲಿ ಅಂತ ಬಯಸ್ತಾರೆ. ಇನ್ನು ಕೆಲವರು ದೇವರೇ ಇಲ್ಲ ಅನ್ನುವಂತಹ ಸ್ಪಷ್ಟ ನಿಲುವಿನಲ್ಲಿರ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನಗೆ ಈ ರೀತಿ ಇದ್ದವರು ಇಷ್ಟ ಅಂತ. ಅಂದರೆ ಏನು, ಇಲ್ಲ ಪರಿಪೂರ್ಣವಾಗಿ ದೈವ ನಂಬಿಕೆಯಲ್ಲಿದ್ದರೂ ಅದಿಷ್ಟಾನೆ, ಇಲ್ಲ ಪರಿಪೂರ್ಣವಾಗಿ ದೇವರಿಲ್ಲ ಅನ್ನುವ ಆತ್ಮಸ್ಥೈರ್ಯದ ಮೇಲೆ ಇದ್ರೂ ಓಕೆನೆ. ಅದಕ್ಕೆ ಪಿಳ್ಳೈ ಲೋಕಾಚಾರ್ಯ ಸ್ವಾಮಿಗಳು ಹೀಗೆ ಅಪ್ಪಣೆಯನ್ನು ಕೊಡಿಸ್ತಾರೆ, ಆಸ್ತಿಕರಿಯಂ ತಿರುತ್ತಲಾಂ, ಅಂದರೆ ಆಸ್ತಿಕರನ್ನು ನಾವು ಸರಿಪಡಿಸಬಹುದು, ನಾಸ್ತಿಕರಿಯಂ ತಿರುತ್ತಲಾಂ, ನಾಸ್ತಿಕರನ್ನು ಸರಿಪಡಿಸಬಹುದು, ಆದರೆ ಆಸ್ತಿಕ ನಾಸ್ತಿಕರೈ ತಿರುತ್ತ ಒಣ್ಣಾದ ಪಡಿ ಅಂತ. ಆಸ್ತಿಕರು ಕೆಲವೊಮ್ಮೆ ನಾಸ್ತಿಕರು. ಅಂದ್ರೇನು, ನಾವು ಚೆನ್ನಾಗಿದ್ದಾಗ ಭೋಗ ಭಾಗ್ಯ ಎಲ್ಲ ಇದ್ದಾಗ ನಾವು ನಾಸ್ತಿಕರು, ನಮ್ಮ ಹತ್ರ ಏನಾದರೂ ಕಷ್ಟ ಬಂದಾಗ ನಾವು ಆಸ್ತಿಕರು. ಸೊ ಹೀಗೆ ಅವಕಾಶವಾದಿತ್ವದಲ್ಲಿ ಆಸ್ತಿಕ ನಾಸ್ತಿಕತ್ವವನ್ನು ನೋಡೋರಿಗೆ
ಆ ಪರಮಾತ್ಮ ಪೂರ್ಣಾನುಗ್ರಹವನ್ನು ಮಾಡೋದಿಲ್ಲ ಅನ್ನೋದೇ ಶಾಸ್ತ್ರಗಳ ನಿರ್ಣಯ. ಶ್ರೀಮತೇ ರಾಮಾನುಜಾಯ ನಮಃ.